ಹಾಸನದ ಶಾಂತಿಗ್ರಾಮ ಹೋಬಳಿಯ ಚಿಗಳ್ಳಿ ಅಂಕನಹಳ್ಳಿ ಗ್ರಾಮಸ್ಥರು ಅಕ್ರಮ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ಗಳಿಂದ ಉಂಟಾಗ್ತಿರುವ ಪರಿಸರ ಹಾನಿ ಹಾಗೂ ನಿಯಮ ಉಲ್ಲಂಘನೆಗಳ ವಿರೋಧವಾಗಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಧೂಳು, ಶಬ್ದ ಮಾಲಿನ್ಯ, ಕೃಷಿ ಭೂಮಿ, ಕೆರೆ ಹಾನಿ, ಅತಿಭಾರ ವಾಹನಗಳಿಂದ ರಸ್ತೆ, ಸೇತುವೆ ಧ್ವಂಸ, ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದಾಗಿ ದೂರಿದರು. ಅಕ್ರಮಗಳನ್ನು ವಿರೋಧಿಸಿದವರಿಗೆ ಬೆದರಿಕೆ ಹಾಕಲಾಗುತ್ತಿದ್ದು, ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದನ್ನು ಪ್ರಶ್ನಿಸಿದರು. ಅಕ್ರಮ ಕ್ರಷರ್ ಮುಚ್ಚುವುದು, ಗುತ್ತಿಗೆ ಮಿತಿಮೀರಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸುವುದು ಹಾಗೂ ಹಾನಿಗೊಳಗಾದ ರಸ್ತೆಗಳ ಮರು ನಿರ್ಮಾಣ ಸೇರಿದಂತೆ ಬೇಡಿಕೆಗಳನ್ನು ಮಂಡಿಸಿದರು. ಕ್ರಮ ಕೈಗೊಳ್ಳದಿದ್ದರೆ ಉಪವಾಸ ಸತ್ಯಾಗ್ರಹಕ್ಕೆ ಇಳಿಯುವುದಾಗಿ ಎಚ್ಚರಿಸಿದರು. ನನ್ನ ಹೆಸರು ಶಿವಕುಮಾರ್ ಅಂತ. ಕರಿಗೌಡನಕೊಪ್ಪಲು ಚಿಗಳ್ಳಿ ಗ್ರಾಮದ ಪರವಾಗಿ ನಾವು ಅಲ್ಲಿ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಅಲ್ಲಿ ನಡೀತಿರೋಂಥ ಕಲ್ಲು ಗಣಿ ಗುತ್ತಿಗೆ ಮತ್ತು ಕ್ರಷರ್ಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮಾಡ್ತಾಯಿದ್ವಿ. ಇವತ್ತು ಕಾರಣ ಏನಪ್ಪ ಅಂದರೆ, ಕಲ್ಲು ಗಣಿ ಗುತ್ತಿಗೆ ನಡೀತಾ ಇರೋದರಿಂದ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಚಿಗಳ್ಳಿ ಗ್ರಾಮಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಆ ಕ್ರಷರ್ಗಳು ಇವತ್ತು ಆ ಊರಿನಲ್ಲಿ ಬದುಕೋ ಪರಿಸ್ಥಿತಿ ಇಲ್ಲ. ಬದುಕೋ ಪರಿಸ್ಥಿತಿ ಇಲ್ಲ. ಯಾಕಪ್ಪ ಅಂದರೆ, ಆ ಕ್ರಷರ್ನ ಒಂದು ಶಬ್ದ ಮಾಲಿನ್ಯ ಬರುತ್ತೆ, ಇನ್ನೊಂದು ಧೂಳು ತುಂಬಿ ತುಳುಕ್ತಾ ಇದೆ. ಆ ಊರೇ ಇವತ್ತು ಧೂಳಿನ ಮಯ ಆಗಿದೆ. ಯಾವ ಪರಿಸ್ಥಿತಿ ಇದೆ ಅಂದರೆ, ಆ ಹಿರೋಸೀಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು ಸಹ ಅಷ್ಟೊಂದು ಧೂಳು ಬರಲ್ಲ. ಬಾಂಬ್ ಹಾಕಿದ್ರೆ ಆ ಮಟ್ಟಕ್ಕಿದೆ. ಇವತ್ತು ಅಲ್ಲಿ ಸುತ್ತಮುತ್ತಲಿನ ಗ್ರಾಮದವರು ಏನು ಬೆಳೀತಾರೆ ಬೆಳೆಗಳನ್ನು, ಜಮೀನಿನಲ್ಲಿ ರೈತರು ಪ್ರತಿಯೊಂದು ಧೂಳಿನ ತುಂಬಿ ಅದ್ರ ಮೇಲೆ ಕಲ್ಲಿನ ಧೂಳು ಬಿದ್ದು ಆ ಆಹಾರವು ಸಹ ವಿಷಕಾರಿಯಾಗಿ ಆ ವಿಷವನ್ನು ತಿಂದು ನಾವೆಲ್ಲ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಎರಡನೇದಾಗಿ ಅಲ್ಲಿ ಕಲ್ಲುಗಣಿ ಗುತ್ತಿಗೆ ನಡೀತಾ ಇದೆ. ಇದು ಸಾರ್ವಜನಿಕರಿಗೆ ಡೈನಮಿಟ್ ಹಾಕೋದ್ರಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಸುನೀಲ್, ರಮೇಶ್, ಮಲ್ಲೇಶ್, ಮಹೇಶ್, ಲೋಕೇಶ್, ಯೋಗೇಶ್, ವಿನಯ್, ನಿಂಗರಾಜು ಇತರರು ಉಪಸ್ಥಿತರಿದ್ದರು.